ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆ ಬೇಗ ಎದ್ದು ಮುಖ ತೊಳ್ಕೊಂಡು ಮಗಳಿಗೆ ತಲೆ ಬಾಚಿ ಸ್ಕೂಲಿಗೆ ಕಳಿಸ್ದೆ. ಇನ್ನು ಸ್ವಲ್ಪ ಮೇಲ್ಗಡೆ ಕೆಲಸ ಇದೆ, ಇವಾಗ ಮೇಲ್ಗಡೆ ಕೆಲಸ ಮುಗಿಸ್ಕೋಬೇಕು. ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೋಲ್ಡೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಬಟ್ಟೆ ಎಲ್ಲ ಹಾರಾಕಬೇಕಲ್ಲ. ಮೋಲ್ಡೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಹಾರಾಕಬೇಕು. ಬನ್ನಿ ಗೈಸ್, ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಬಿಸಿಲು ಹೊಡಿತೈತೆ ಚೆನ್ನಾಗಿ, ಬಟ್ಟೆನೂ ಹಾರ್ಕೊಳ್ತೆ ಬೇಗ ಹಾರಾಕಿದ್ರೆ.
ಬಟ್ಟೆ ಹಾರಾಕ್ಬಿಟ್ಟು ಕೆಳಗಡೆ ಬಂದು ಮೆಟ್ಲೆಲ್ಲ ಕಸ ಗುಡಿಸ್ಕೊಂಡು ಈಗ ಬಾಗ್ಲಿಗೆ ನೀರು ಹಾಕ್ಕೊಂತ ಇದ್ದೀನಿ. ಈಗ ಈಚೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿದ್ರೇ ಸಮಾಧಾನ. ಬಾಗಿಲೆಲ್ಲ ತೊಳೆದು ಅಪ್ಪವ್ರ ಮನೆ ಹತ್ರ ಬಂದು ಗೈಸ್ ಈಗ ನನಗೆ ಅದಕ್ಕೆ ಎಲ್ಲ ಬಸ್ಸಾರು ಮಾಡಿ ಮುದ್ದೆ ಮಾಡಿದರು ಅಮ್ಮವ್ರ ಮನೇಲಿ. ಅಲ್ಲಿ ಊಟ ಮಾಡ್ಕೊಂಡ್ಬಂದೆ. ಈಗ ಅಮ್ಮಂಗೂ ಯಜಮಾನ್ರಿಗೆ ಚಿತ್ರಾನ್ನ ಮಾಡ್ಕೊತ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಈಗ
ಚಿತ್ರಾನ್ನಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್. ಮನೆಯೆಲ್ಲ ಒರೆಸಿದಾಯಿತು, ಎಲ್ಲ ಆಯಿತು, ಪೂಜೆ ಎಲ್ಲ ಮುಗೀತು. ಈಗ ಅಕ್ಕಿ ಇಟ್ಟಿದ್ದೀನಿ, ಚಿತ್ರಾನ್ನ ಮಾಡಿಕೊಂಡು ಅಂಗಡಿ ಹತ್ರ ಹೋಗ್ಬೇಕು. ಬೇಗ ಮಾಡಬೇಕು, ಟೈಮ್ ಆಗೋಯ್ತು. ನಾನು ಹಿಂಗೆ ವಿಡಿಯೋ ಎಲ್ಲ ಪೋಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಸ್ವಲ್ಪ ಇದು ಮಾಡಿಕೊಂಡು ಬಟ್ಟೆ ಎಲ್ಲ ಹಾರಾಕಿ ಎಲ್ಲ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಯ್ತು ಇವತ್ತು. ಬೇಗ ಮಾಡ್ಕೊಂಡು ತಗೊಂಡೋಗ್ಬೇಕು. ಸ್ವಲ್ಪ ನನಗೆ ಕೆಲಸನೂ ಇದೆ. ಬೇಗ ಹೋಗಿ ಊಟ ಕೊಟ್ಬಿಟ್ಟು ಮತ್ತೆ ಒಂದು ಕೆಲಸ ಐತೆ, ಅದನ್ನು ಮುಗಿಸ್ಕೊಡ್ಬೇಕು ಹೋಗಿ ಇವತ್ತು. ಉರಿತೈತೆ, ಈರುಳ್ಳಿ ಹಚ್ತಾ ಇದ್ರೆ. ಇಲ್ಲಿ ಅನ್ನ ಕೂಗೈತೆ, ಆಫ್ ಮಾಡಿದ್ದೀನಿ. ಇಲ್ಲಿ ಚಿತ್ರಾನ್ನಕ್ಕೆ ಒಬ್ಬರೇ ಹಾಕೊಂತೀನಿ. ಮಾಮೂಲಿ ಎಲ್ಲರೂ ಮಾಡೋ ಥರನೇ ಚಿತ್ರಾನ್ನ ನಾನು ಮಾಡಿದ್ವಿ, ಏನೂ ಡಿಫ್ರೆಂಟ್ ಏನಿರಲ್ಲ. ಆದ್ರೂ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಿಟ್ರೆ ಕೈ ಕಾಲ ಓಡಲ್ಲ, ಆ ಥರ ಆಗ್ಬಿಟ್ಟು ನನಗೆ. ಟೈಮ್ ಇದ್ದರೆ ಸರಿ. ನನಗೆ ಎಣ್ಣೆ ಕಾದೈತೆ, ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ. ಸ್ವಲ್ಪ ಕರಿಬೇವು ಹಾಕೊಳ್ತೀನಿ. ಕಡಲೆ ಬೀಜ, ಉದ್ದಿನ ಬೇಳೆ, ಆಮೇಲೆ ಕಡಲೆಬೇಳೆ ಹಾಕೊಳ್ತೀನಿ ಒಬ್ಬರ ಮೇಲೆ. ಎತ್ಕೊಂಡೆ ಜಾಗಕ್ಕೆ ಅವಾಗ ಅದನ್ನ ಇಟ್ಬಿಡ್ತೀನಿ. ಇಲ್ಲಾಂದರೆ ಎಲ್ಲ ಹಿಂಗೆ ಇಟ್ಕೊಂಡ್ರೆ ತಿರ್ಗಿ ಕೆಲಸ ಮಾಡೋ ಮುಂದೆ ಇರಲ್ಲ, ಆ ಥರ ಆಗ್ಬಿಡ್ತೈತೆ. ಕ್ಲೀನಾಗಿದ್ದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ, ಹಚ್ಕೋಬೇಕು. ಟೈಮ್ ಆಗೋಗಿದೆ, ಹಂಗೆ ಹತ್ರ ಊಟ ತಗೊಂಡು ಹೋಗೋಕ್ಕೆ. ಅದಕ್ಕೆ ಬಿಡಿ ಬಿಡಿ ಆಗ್ತಾಯಿದ್ದು ನನಗೆ. ಟೈಮ್ ಇದ್ದರೆ ಸರಿ, ಇಲ್ಲ ಮಾಡ್ಕೊಂಡು ಹೋಗ್ತೀನಿ. ಟೈಮ್ ಆಗಿಬಿಟ್ರೆ ಫುಲ್ಲು ಇರುತ್ತೆ. ಡೈಲಿ ನಾನು 12 ಗಂಟೆಗೆಲ್ಲ ಹೋಗ್ಬಿಡ್ತಿದ್ದೆ. ಅವಾಗಂದರೆ 12 ಗಂಟೆಗಂದರೆ ಮಗಳು ಊಟ ಕೊಡೋಕ್ಕೆ ಟೈಮ್ ಆಯಿತು ಅನ್ನೋ ಇದರಲ್ಲಿ ಇರ್ತಿದ್ದೆ. ಇವತ್ತು ಮಗಳು ಬೇಗ, ಡೈಲಿ ಅಂದರೆ ಮಗಳು ಊಟ ಕೊಡೋ ಗಡಿಬಿಡಿ ಇರ್ತಾಯಿದ್ದೆ. ಇವತ್ತು ಆ ಗಡಿಬಿಡಿ ಏನು ಇರಲಿ. ನಮ್ಮ ಮಗಳು ಊಟ ಕೊಡೋದು ಒಂದು ಆಫ್ಟರ್ ಬರ್ತಾರಲ್ವ, ಅದಕ್ಕೆ ಅದೇನು ಇರಲಿಲ್ಲ. ಇವತ್ತು ಅವಳು ಏನು ಊಟ ತೊಗೊಂಡು ಹೋಗೋದಿಲ್ಲ ಅಂತ ಸ್ವಲ್ಪ ಲೇಟ್ ಮಾಡಿಕೊಂಡೆ. ಅದು ನೋಡಿದ್ರೆ ಫುಲ್ಲೇ ಲೇಟ್ ಆಗ್ಬಿಟ್ಟೈತೆ ಇವತ್ತು. ಇವತ್ತು ನಮ್ಮ ಯಜಮಾನ್ರಿಗೆ ಅಮ್ಮಂಗೆ ಊಟ ತೊಗೊಂಡೋಗೋದು ಲೇಟ್ ಆಗ್ತೈತೆ. ಅವಳಿಗೆ ಕೊಡೋಕ್ಕೆ ಹೋಗೋದಾಗಿದ್ದಿದ್ರೆ ಹಂಗೆ ಹೋಗ್ಬಿಡ್ತಾಯಿದ್ದೆ ಬೇಗ ನಾನು ಊಟ ತೊಗೊಂಡು. ಅವ್ರಿಗೇನು ಲೇಟ್ ಆಗ್ತಿರ್ಲಿಲ್ಲ, ಕರೆಕ್ಟ್ ಟೈಮ್ಗೆ ಅವ್ರಿಗೆ ಊಟ ಸಿಕ್ಕಿತ್ತು. ಇವತ್ತು ಊಟ ತಗೊಂಡೋಗೋದಿಲ್ಲ ಅಂತಲೇ ಲೇಟ್ ಮಾಡಿಬಿಟ್ಟಿದ್ದೀನಿ. ಫುಲ್ ಲೇಟ್ ಆಗ್ಬಿಟ್ಟೈತೆ ಇವತ್ತು. ಅವ್ರಿಗೂ ಊಟ ಟೈಮ್ ಆಗೋಗೈತೆ. ಅವ್ರು ಹೋಟ್ಲಲ್ಲೆಲ್ಲೂ ತಿನ್ನಲ್ಲ, ಅಮ್ಮ ತಿನ್ನಲ್ಲ ಹೋಟ್ಲಲ್ಲಿ. ಇಲ್ಲಾಂದರೆ ಇಲ್ಲಿ ಹೋಗ್ತಾ ಇರಲಿಲ್ಲ. ಇವತ್ತು ಅಮ್ಮಗೆ ಊಟ ಕೊಡಬೇಕು, ಮತ್ತು ನನಗೆ ಒಂದು ಟ್ರೈನಿಂಗ್ ಐತೆ, ಅದಕ್ಕೆ ಹೋಗ್ಬೇಕು.
ಇಲ್ಲಿ ಒಂದು ಟೊಮೊಟೊ ಹಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅವಾಗಲೇ ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಮಾಡಿಲ್ಲ. ಇವಾಗ ಇಲ್ಲೊಂದು ಸ್ವಲ್ಪ ಇದನ್ನು ಆಫ್ ಮಾಡಿದ್ದೀನಿ. ಗ್ಯಾಸ್ನ ಆಫ್ ಮಾಡಿದಾದಮೇಲೆ ಒಂದೇ ಒಂದು ಲೆಮನ್ನ ಕಟ್ ಮಾಡ್ಕೊಂಬಿಟ್ಟು ಅದರದ್ದು ರಸ ಹಾಕ್ಕೊತಾ ಇದ್ದೀನಿ. ಬೇಯಿಸೋ ಟೈಮಲ್ಲಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಚ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಅನ್ನನ ಏರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಅನ್ನನ ಕಲಿಸ್ಕೊತೀನಿ. ನಮ್ಮ ಯಜಮಾನಿಗೆ ಚಿತ್ರಾನ್ನ ಅಂದರೆ ಆಗಲ್ಲ, ರಾತ್ರಿ ಏನು ಮಾಡೋದು ಟೈಮ್ ಆಯಿತು ಅಂತ ಅದೇ ಬೆಳಗ್ಗೆ ಪ್ಲಾನ್ ಮಾಡಿಬಿಟ್ಟಿರುತ್ತೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ, ಬೇಗ ಆಗುತ್ತೆ ಅಂತ. ಓಕೆ, ಟೈಮ್ ಸಮೇತ ಆಗೋಗಿದ್ದು. ಇಲ್ಲಿ ನೈಟ್ ಊಟಕ್ಕೆ ಒಂದು ಕಡೆ ಅಕ್ಕಿ ಇಟ್ಬಿಟ್ಟು ಇನ್ನೊಂದು ಕಡೆ ಟೊಮೊಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಚಟ್ನಿಗೆ 2 ಈರುಳ್ಳಿ ಮತ್ತು ಒಂದು 3 ಟೊಮೊಟೊ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಒಂದು 10 ಒಣಗಿದ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು 4 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಹುರಿದ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಮತ್ತು ಒಗ್ಗರಣೆ ಹಾಕೊಂಡ್ರೆ ಟೊಮೊಟೊ ಚಟ್ನಿ ಮುಗೀತು. ಒಂದು ಸ್ವಲ್ಪ ಹಾಕ್ಕೊಳ್ತಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು, ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಬ್ಲಾಗ್ನ ಮತ್ತೆ ಸಿಗೋಣ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.